ಬೆಳಗಾವಿಯಲ್ಲಿ ಮನೆ ಧ್ವಂಸ ಮಾಡಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಮನೆ ಧ್ವಂಸ ಮಾಡಿ ಕಿಡಿಗೇಡಿಗಳು ಎಸ್ಕೇಪ್ ಆಗಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಒತ್ತುವರಿ ಮಾಡಲಾಗಿದೆ ಅಂತ ಜೆಸಿಬಿಯಿಂದ ಏಕಾಏಕಿ ಬಂದು ಮನೆಯನ್ನ ಕೆಡವಿದ್ದಾರೆ. ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರೋದ್ರ ಒಳಗಡೆ ಮನೆ ನಾಶವಾಗಿದೆ. ಬೆಳಗಾವಿಯ ಗಣೇಶಪುರದ ಲಕ್ಷ್ಮಿ ಟೆಕ್ನಲ್ಲಿ ನಡೆದಿರುವಂತಹ ಘಟನೆ. ಮನೆ ಕಳ್ಕೊಂಡು ಇದೀಗ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ. ಕಣ್ಣೀರಲ್ಲಿ ಈ ಕುಟುಂಬಸ್ಥರು ಕೈ ತೊಳಿತಾ ಇದ್ದಾರೆ. ಕೆಲಸಕ್ಕೆ ಹೋಗಿದ್ರು, ಕೆಲಸವನ್ನ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತ ಮನೆಗೆ ಬಂದ್ರೆ ಇದ್ದಂತಹ ಮನೆ ಇರಲಿಲ್ಲ, ಸಂಪೂರ್ಣವಾಗಿ ಅದನ್ನ ಕೆಡವಿ ಹಾಕಲಾಗಿತ್ತು. ಮನ್ಯಾಗ ಯಾರು ಕೇಳೋಕಿಲ್ರಿ. ಎಲ್ಲಿ ಹೋಗ್ತಿ ಏನ್ ಮಾಡ್ತಿ ಹಿಂಗ ಮಾಡ್ಕೋತಂದ್ರೆ ನಾ ಪಲ್ಯ ಮಾಡ್ಕೊಂಡ್ ತಿಂತೇನ್ರಿ ಸರ್. ಒಂದ್ 70 ನನ್ ಸಣ್ಣ ಮಳೆ ಒಂದ್ ನೋಡ್ರಿ ಅಲ್ಲೆಲ್ಲ ನನ್ ಕಬ್ಜೆ ಸಿಲಿಂಡರ್ ಎಲ್ಲ ಎಲ್ಲಿ ಹೋತ್ರಿ. ನನ್ ರೊಕ್ಕ ಬಂಗಾರ ಎಲ್ಲ ಐತ್ರಿ ಅದ್ರೊಳಗ. ನಾ ಹುಡುಗಿ ಸಾಲಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಯಾರು ಈ ರೀತಿ ಮಾಡಿದಾರಂತೆ, ಏನಿದು ಅಂತ ಘಟನೆ? ಮಧುಶ್ರೀ, ಇದು ಬೆಳಗಾವಿ ನಗರದ ಗಣೇಶ್ ನಗರ ಏನಿದೆ ಅಲ್ಲಿ ಈ ಒಂದು ಪುಷ್ಪ ಚಿಮ್ರೋಲೆ ಅನ್ನುವಂತಹ ಮಹಿಳೆ ವಾಸವಿರ್ತಾಳೆ. ಸುಮಾರು 20 ವರ್ಷದಿಂದ ಒಂದು ವಾಸ ಇರುವಂತದ್ದನ್ನು ಕೂಡ ಮಹಿಳೆ ಹೇಳ್ತಾ ಇರುವಂತದ್ದು. ಆದ್ರೆ ಏಕಾಏಕಿ ಈಗ ಮೋಹನ್ ಸಾಂಬ್ರೇಕರ್ ಎಂಬಾತರ ಕಡೆಯವರು ಬಂದು ಈ ಒಂದು ಮನೆಯನ್ನ ತಿಳಿಸಿರುವಂತದ್ದು. ಇದೀಗ ಇಡೀ ಕುಟುಂಬ ಬೀದಿಗೆ ಬಂದಿರುವಂತದ್ದು. ಮುಖ್ಯವಾಗಿ 2001ರಲ್ಲಿ 1,10,000ಕ್ಕೆ ಈ ಒಂದು ಜಾಗವನ್ನ ಈ ಒಂದು ಪುಷ್ಪ ಅವರು ಪಡೆದಿರ್ತಾರೆ ಮತ್ತು ಈ ಬಾಂಡ್ ಕೂಡ ಮಾಡ್ಕೊಂಡಿರ್ತಾರೆ. ಆ ಒಂದು ಸಮಯದಲ್ಲಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಇದನ್ನ ರಿಜಿಸ್ಟರ್ ಕೂಡ ಮಾಡ್ಕೊಂಡಿರೋದಿಲ್ಲ, ಆದ್ರೆ ಬಾಂಡ್ ಮೇಲೆ ತಮ್ಮ ಜಾಗ ಅನ್ನುವಂತ ನಿಟ್ಟಿನಲ್ಲಿ ಮಾಡ್ಕೊಂಡಿರ್ತಾರೆ. ಅದಾದ ಬಳಿಕ ಈಗ ಈ ಒಂದು ಮೋಹನ್ ಸಾಂಬ್ರೇಕರ್ ಎಂಬಾತ ಏಕಾಏಕಿ ಬಂದು ಮನೆಯನ್ನ ಕೆಡವಿ ಜಾಗ ತನ್ನದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೋರ್ಟ್ಗೂ ಕೂಡ ಹೋಗಿ ಆದೇಶ ಮಾಡ್ಕೊಂಡು ಬಂದಿದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಮೋಹನ್ ಸಾಂಬ್ರೇಕರ್ನ ಕೂಡ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ರು, ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಮಾತ್ರ ಆತ ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ಈ ಒಂದು ಕುಟುಂಬ ಏನು ವಾಸವಿತ್ತು ಪುಷ್ಪ ಅನ್ನೋರು, ಅವರು ಇಡೀ ಕುಟುಂಬವೇ ಈಗ ಬೀದಿಗೆ ಬಿದ್ದಿರುವಂತದ್ದು. ಸಾಮಗ್ರಿಗಳು ಎಲ್ಲವೂ ಕೂಡ ಬಹುತೇಕ ಹಾಳಾಗಿರುವಂತದ್ದು. ಅದರ ಜೊತೆಗೆ ಮನೆಗೆ ಖರ್ಚು ಮಾಡಿರುವಂತಹದ್ದು ಕೂಡ ಈಗಾಗಲೇ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಏಕಾಏಕಿ ಬಂದು ಗುಂಡಾಗಳನ್ನ ಕರೆದುಕೊಂಡು ಬಂದು ಮನೆಯನ್ನ ಕೆಡವಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇದೀಗ ಆ ಒಂದು ಕುಟುಂಬ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಗೂ ಕೂಡ ಅಲಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಸಹದೇವ್.